ಅಮ್ಮ ಇವಾಗ ನೀವು ಕಜ್ಜಾಯ ಮಾಡ್ತಿರಲ್ಲ ಅದು ಹೆಂಗ್ ಮಾಡ್ತೀರಾ? ನಾನು 2 ಪಾವ ಅಕ್ಕಿ ತಗೊಂಡಿದ್ದೀನಿ. ಪಾವ್ ಅಂದ್ರೆ 2 ಲೋಟ ಅಲ್ವಾ? 2 ಲೋಟ. ಅದನ್ನ ನೀಟಾಗಿ ತೊಳೆಯೋದು. ತೊಳೆದ್ಬಿಟ್ಟು 2 ದಿವಸ ಬೆಳಿಗ್ಗೆ ಸಂಜೆ ಚೆಲ್ಲಬೇಕು ನೀರು. ಬೆಳಿಗ್ಗೆ ಸಂಜೆ ನೀರನ್ನ ಚೇಂಜ್ ಮಾಡ್ತಾ ಇರ್ಬೇಕು. ಅಕ್ಕಿ ತೊಳೆದು ಆದ್ಮೇಲೆ ಈ ತರ ಕನ್ಸಿಸ್ಟೆನ್ಸಲ್ಲಿ ಅದು ಕಾಣಿಸುತ್ತೆ. ಅಂದ್ರೆ ವಾಟರ್ನ ಯಾವಾಗಲೂ ಬದಲಾಯಿಸ್ತಾ ಇರಬೇಕು, ದಿನದಲ್ಲಿ 2 ಸರಿ. ಇಲ್ಲಾಂದ್ರೆ ಅದು ಸ್ಮೆಲ್ ಬರುತ್ತೆ. ಆಮೇಲೆ ಬಟ್ಟೆ ಮೇಲೆ ಒಣಗಾಕ್ಬೇಕು. ಇದೆ ಕಾಟನ್ ಬಟ್ಟೆ ಅರ್ಧ ಗಂಟೆ ಒಣಗಿಸ್ಬಿಟ್ಟು ಅಜ್ಜಿ ಅನ್ನ ಅಜ್ಜಿ ಅಜ್ಜಿ ಕೈಯಲ್ಲಿ ಕರಿ ಕೈಯಲ್ಲಿ ಇಷ್ಟು ಸಣ್ಣದಾಗಿ ಬರ್ಬೇಕಲ್ವಾ? ಮಾಡಕ್ಕೆ ಇವಾಗ ಎಷ್ಟು ಬೆಲ್ಲ ಹಾಕೊಂಡಿದ್ದೀರಾ? ಇವಾಗ ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಎಷ್ಟು kg ಹಾಕಿದ್ದೀರಾ ಬೆಲ್ಲ? ಬೆಲ್ಲ 1.5 kg ಅಂತ. 1.5 kg ಬೆಲ್ಲ. ಅದ್ರಲ್ಲಿ 1 ಲೋಟ ಹಾಕಿದ್ರೆ ಸಾಕು. 1.5 kg ಬೆಲ್ಲಕ್ಕೆ ಇಷ್ಟು ಕಾಫಿ ಲೋಟದಲ್ಲಿ 1.5 ಲೋಟ ನೀರು ಹಾಕೋಬೇಕು, ಪಾಕ ಮಾಡಬೇಕು ಅಂತ. ಇವಾಗ ಪಾಕ ರೆಡಿ ಆಗಿದೆ. ಹೆಂಗೆ ಚೆಕ್ ಮಾಡ್ತಾರೆ ಅಂತ ಅಂದ್ರೆ, ಒಂದು ಪ್ಲೇಟ್ಗೆ ನೀರು ಇಟ್ಕೊಂಡು ಪಾಕನ ಹಿಂಗೆ ಇಟ್ಕೊಂಡು ಅದು ಈ ಥರ ಮುಂದೈತೆ ಅಂತ ಅದು ಆ ಕಡೆ ಈ ಕಡೆ ಹೋಗ್ಬೋದು. ಈ ಥರ ಇದಕ್ಕೆ ಸ್ವಲ್ಪ ಪುಟ್ಟೊಳ್ಳು ಹಾಕ್ತಾ ಇದ್ದಾರೆ. ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟ ಹಿಂಗೆ ಮಾಡ್ಕೊಂತ ಹೋಗ್ಬೇಕು. ಆ ಕನ್ಸಿಸ್ಟೆನ್ಸಿ ನೀಟಾಗಿ ಬರಬೇಕು ಅಂದರೆ ಈ ಥರನೇ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೋಬೇಕು, ಆ ಥರ ಹಾಕ್ಕೋಬೇಕು. ಮಿಕ್ಸಿ ಅದ್ರ ಬೇರೆ ಪ್ಲೇಟ್ ಇಟ್ಟು ಅಂತ ಕಜ್ಜಾಯ ಬಿಟ್ಟು ಇವಾಗ ಕಂಪ್ಲೀಟಾಗಿ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಸರಿಗೆ ಇಟ್ಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ತಿರುಗಿ ಹಚ್ಬೇಕಲ್ಲ. ಇದು ಕರೆಕ್ಟ್ ಚೆನ್ನಾಗಿ ಬಂದಿದೆಯಾ?
It's so